ಇನ್ನು ಡಿಪಾಸಿಟ್ ಮಾಡ್ಕೊಂಡಿವಿ ಅಂದ್ರೆ ಅದಕ್ಕೆ ಬಡ್ಡಿ ಕೊಡ್ಬೇಕಾಗೈತಿ ನಾವು. ಆ ಬಡ್ಡಿಯಿಂದ ನಾವು ಹೆಂಗೆ ಸಮ ಮಾಡಬೇಕು? ಸಾಲ ಕೊಡಲೇಬೇಕು. ಹಂಗೆ ಅತ್ಯಂತ ಕಡಿಮೆ ಬಡ್ಡಿ ದರದಾಗ ಬಂಗಾರ ಸಾಲಕ್ಕೆ ಬರೀ 13% ತಗೋತೀವಿ ನಾವು. ಇನ್ನು ಜಾಮೀನು ಸಾಲ 18% ಐತಿ. ಉಳಿದ ಎಲ್ಲ ಸಾಲಗಳಿಗೆ 15% ಐತಿ. ನೀವು ಅದನ್ನು ತಿಂಗಳ ತುಂಬಿರಿ ಅಂದ್ರೆ 14% ಯೋಜನೆಯನ್ನು ಸಹ ಜಾರಿಗೆ ತಂದಿದ್ದೆವು. ಅದರದ್ದು ಸದುಪಯೋಗ ನೀವು ಎಲ್ಲರೂ ಪಡ್ಕೋಬೇಕಂತೇಳಿ ಈ ಸಂದರ್ಭದೊಳಗೆ ನಾನು ಹೇಳಕ್ಕೆ ಬಯಸ್ತೇನೆ. ಒಟ್ಟು ನಾವು ಈ ವರ್ಷಾಂತ್ಯಕ್ಕೆ 20,76,72,710 ಸಾಲವನ್ನು ಎಲ್ಲ ಸದಸ್ಯರು ಕೊಡಲಾಗಿದೆ. ನಾವೊಂದು ಈ ಸಂದರ್ಭದೊಳಗೆ ಮನವಿ ಏನು ಮಾಡ್ಕೊಳ್ಳೋದಂದ್ರೆ, ಈಗೇನಿದೆ ಹೇಳಿ ಆ ಪರ್ಸೆಂಟೇಜ್ಗಳ ನೀವು ರೆಗ್ಯುಲರ್ ತುಂಬಿರೋ ಮಾತ್ರ ಇರ್ತೈತಿ. ನೀವು ಅದನ್ನು ಕಟಬಾಕಿ ಮೇಲೆ ಕಟಬಾಕಿ ಆದ್ರಂದ್ರೆ ಅದ್ರದ್ದೆಲ್ಲ ಚಕ್ರ ಬಡ್ಡಿ ಬಿದ್ದು ನಿಮಗನ ಹೊರೆ ಆಕತಿ. ನಮ್ಮದು ಉದ್ದೇಶ ಏನಿರ್ತೈತಪ್ಪ, ನಿಮಗೆ ಹೊರೆ ಆಗಬಾರ್ದು ಅನ್ನೋ ಉದ್ದೇಶನೇ ಇರ್ತೈತಿ. ಆದ್ರೆ ನೀವು ಹೊರೆ ಮಾಡ್ಕೊಂಡ್ರೆ ಅದಕ್ಕೆ ಹೊಣೆಗಾರ ನೀವು ಹಾಕಿರಿ. ನಾಳೆ ನಿಮ್ಮ ಕ್ರೆಡಿಟ್ ಪತ್ತ ಹೋಗಿಬಿಡ್ತೈತಿ. ಈ ನಮ್ಮ ಬ್ಯಾಂಕಿನಾಗ ಅಲ್ಲ, ಬೇರೆ ಯಾವುದೂ ಬ್ಯಾಂಕಿನಾಗ ಸಹ ನಿಮಗೆ ಸಾಲ ಕೊಡೋದು ಬಂದ್ ಆಗ್ತೈತಿ. ಅಂತ ಆ ಮಟ್ಟಕ್ಕೆ ಯಾರೂ ಹೋಗಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ಸಹಕಾರಿಗಳ ಮೂಲಕ ಮನವಿ ಮಾಡ್ಕೊತಾನೆ. ಈ ಸಲ ನಮ್ಮದ 95% ಸಾಲ ವಸೂಲಾತಿಯನ್ನು ಮಾಡಿದ್ದೀವಿ. ಅದು 100ಕ್ಕೆ 100 ಆಗಬೇಕಾಗಿತ್ತು. ಅದರ ಕೆಲವೊಂದು ಅನಿವಾರ್ಯತೆಗಳಿಂದ ಅದು 95% ಆಗೈತಿ. ಮುಂದಿನ ವರ್ಷ ಇದನ್ನು 100ಕ್ಕೆ 100 ಮಾಡ್ಲಿಕ್ಕೆ ನಾವು ಎಲ್ಲ ನಮ್ಮ ಸಿಬ್ಬಂದಿ ವರ್ಗ ಆಗಲಿ, ನಿರ್ದೇಶಕ ಮಂಡಲ ಆಗಲಿ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮ ಸಂಘದ ಅಭಿವೃದ್ಧಿಯಾಗ ರಗಡ ಸಾಕಷ್ಟು ಜನರು ಸಹಾಯ ಸಹಕಾರ ಮಾಡಿರ್ತಾರೆ. ಅನೇಕ ಜನರು ಇದರ ಪ್ರಯೋಜನ ಪಡ್ಕೊಂಡು ಉದ್ಯಮಿಗಳಾಗಿ ಸೃಷ್ಟಿನೂ ಆಗ್ಯಾರ ಅಂತ ಹೇಳಕ್ಕೆ ಭಾಳ ಹೆಮ್ಮೆ ಅನಿಸ್ತೈತಿ ನನಗೆ. ಅನೇಕ ಜನರು ಮಾರ್ಚ್ 31, 2025ಕ್ಕೆ 40,42,302 ಲಾಭ ಆಗಿತ್ತು. ಸಹಕಾರ ನಿಯಮದ ಪ್ರಕಾರ ಇದನ್ನು ಡಿವೈಡ್ ಮಾಡುವ ಸಿಸ್ಟಮ್ ಐತಿ. ನಾವು ಈ ಸಲ ಆ್ಯಕ್ಚುಲಿ ನಮ್ಮೆಲ್ಲ ಆಡಳಿತ ಮಂಡಳಿಗಳು ಕೂಡಿ ಹೋದ ಸಲ 13% ಡಿವಿಡೆಂಡ್ ಕೊಡ್ತಿದ್ವು. ಈ ಸಲ 13.5% ಡಿವಿಡೆಂಡ್ ಮಾಡಿದ್ವು ಅಂತ ಹೇಳಕ್ಕೂ ಭಾಳ ಹೆಮ್ಮೆ ಅನಿಸ್ತೈತೆ ನನಗೆ. ಇನ್ನು ಲಾಭದ ವಿಂಗಡಣೆಯನ್ನು ಈ 40,40,302 ರೂಪಾಯಿಗಳನ್ನು ಮೀಸಲು ನಿಧಿಗೆ 25% ತೆಗೆದಿಡಬೇಕಾಗತಿ. ಅದಕ್ಕೆ 10,10,576 ಆಗೈತಿ. ಸಹಕಾರ ಶಿಕ್ಷಣ ನಿಧಿಗೆ 2% ತೆಗಿಬೇಕು. 60,635 ಆಗ್ತೈತಿ. ಸದಸ್ಯರ ಇದೀಗ ಹೇಳಿದಂಗೆ ಸದಸ್ಯರ ಲಾಭಾಂಶ 13.13% ಐತಿ. ಅದಕ್ಕೆ 13,61,773 ಆಗ್ತೈತಿ. ಇನ್ನು ಲಾಭಾಂಶವನ್ನು ಸರಿಪಡಿಸುವ ನಿಧಿಗೆ 5% ತೆಗೆದಿಡಬೇಕು. 80,465 ಆಗ್ತೈತಿ. ಸಿಬ್ಬಂದಿ ಉಪದಾನ 5%, 80,465 ಆಗ್ತೈತಿ. ಮುಳುಗುವ ಸಾಲದ ನಿಧಿಗೆ 10% ತೆಗೆದಿಡಬೇಕು. 1,60,930 ಆಗ್ತೈತಿ. ಧರ್ಮಾರ್ಥ ನಿಧಿಗೆ 5% ತೆಗೆದಿಡಬೇಕು. 80,465 ಆಕತಿ. ಸಿಬ್ಬಂದಿ ಕಲ್ಯಾಣ ನಿಧಿಗೆ 5% ತೆಗೆದಿಡಬೇಕು. 80,465 ಆಕತಿ. ಕಟ್ಟಡ ನಿಧಿಗೆ 10%, 1,60,930 ಆಗ್ತೈತಿ. ಸದಸ್ಯರ ಕಲ್ಯಾಣ ನಿಧಿಗೆ 5%, 80,465 ಆಕತಿ. ಸಿಬ್ಬಂದಿಗೆ ಅವರನ್ನು ಪ್ರೋತ್ಸಾಹಿಸಬೇಕಂತ ಉದ್ದೇಶದಿಂದ ಅವರಿಗೆ 2 ತಿಂಗಳ ವೇತನವನ್ನು ಬೋನಸ್ ಆಗಿ ಸಹ ಕೊಟ್ಟದಿವತ್ತು ಹೇಳಕ್ಕೆ ಹೆಮ್ಮೆ ಅನಿಸ್ತದೆ.